ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಲಿವರ್ ಮತ್ತು ಅದರಲ್ಲಿ ಸ್ವಲ್ಪ ಮಿಕ್ಸೆಡ್ ಪೀಸ್ ಇದೆ, ಅದನ್ನೆಲ್ಲ ಹಾಕ್ಕೊಂಡು ಒಂದು ಗ್ರೇವಿ ಮಾಡೋದನ್ನು ಹೇಳ್ತೀನಿ ನೋಡಿ. ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 1/2 ಕಿಲೋ ಇದೆ. ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಅರಿಶಿನ ಹಾಕಿ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನೊಂದು 1/2 ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಸಾಲ್ಟು ತುಂಬ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಆಮೇಲೆ ಮತ್ತೆ ಸಾಲ್ಟ್ ಹಾಕಬೇಕಾಗಿರುತ್ತೆ. ಅದಕ್ಕೆ ಒಂದು ಹಾಫ್ ಸ್ಪೂನ್ ಸಾಕು ಸಾಲ್ಟು. ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊತೀನಿ. ಗರಂ ಮಸಾಲೆ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಹಾಕ್ಕೊತೀನಿ ನಾನು ಇದಕ್ಕೆ ಗರಂ ಮಸಾಲೆ. ಇದನ್ನು ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡಬೇಕು. ಇದು ಎಲ್ಲ ಪೀಸಿಗೂ ಕ್ಲೀನಾಗಿ ತಾಗಬೇಕು, ಅದು ಆ ಥರದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆ ಸಾಲ್ಟ್ ಎಲ್ಲ ಕಡೆಗೂ ತಾಗಬೇಕು. ಮತ್ತು ನೋಡಿ, ಈ ಥರ ಪೀಸ್ಗಳು ಮತ್ತು ಈ ಥರ ಪೀಸ್ಗಳಿರ್ತಾವಲ್ಲ, ಅವು ಮಧ್ಯದಲ್ಲಿ ಸ್ವಲ್ಪ ಚಾಕು ತಗೊಂಡು ಸ್ವಲ್ಪ ಮಧ್ಯ ಇದು ಮಾಡ್ಕೊಳ್ಳಿ. ಆವಾಗ ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿತದೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೋಡಿದವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ನೋಡಿ, ಇಲ್ಲಿ ನಾನು ಈಗ ಇದಕ್ಕೆ 2 ಈರುಳ್ಳಿ, ಹಾಗೆ 2 ಟೊಮೆಟೊ, ಹಾಗೆ ಬಿರಿಯಾನಿ ಎಲೆ ಅಂತಿರಲ್ವ, ಪಲಾವ್ ಎಲೆನೂ ಅಂತಾರೆ, ಅದನ್ನು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿನಿ. ಹಾಗೆ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಮಸಾಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ, ಯಾಕಂದರೆ ಇದರಲ್ಲಿ ಫ್ಯಾಟ್ ಕೂಡ ಇದೆ ಚಿಕನ್ ಪೀಸಲ್ಲಿ, ಅದು ತುಂಬ ಆಯಿಲ್ ಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ನೋಡಿ, ಅದಕ್ಕೆ ನಾನೊಂದು 2 ಚಕ್ಕೆ, ಹಾಗೆ 4 ಲವಂಗ, ಹಾಗೆ ಹೆಚ್ಚಿಟ್ಟಿದ್ದೀನಲ್ವ ಎಲೆ ಇದೆ ಅಲ್ವಾ, ಅದು ಎಲೆಗಳನ್ನು ಈಗ ಇದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಜೊತೆಗೆ. ಈಗ ನೋಡಿ, ಅದಕ್ಕೇ ಈರುಳ್ಳಿ ಹೆಚ್ಚಿಟ್ಟಿದ್ದೀನಲ್ವ, 2 ಈರುಳ್ಳಿ ಇದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಇದೆ ಅಲ್ವಾ, ಈರುಳ್ಳಿಯನ್ನು ನಾವು ಒಂದು ಸ್ವಲ್ಪ ಲೈಟ್ ಕಲರ್ ಆಗ್ತಾಯಿದೆ ಅಲ್ವ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ 2 ಟೊಮೆಟೊ ಇದೆ ಅಲ್ವಾ, ಅದನ್ನು ಹಾಕ್ಕೊತೀನಿ. ಚಿಕ್ಕದಾದರೆ 3 ತಗೊಳ್ಳಿ ಟೊಮೆಟೊ, ದೊಡ್ಡ ಟೊಮೆಟೊ ಆದರೆ 2 ಸಾಕಾಗತ್ತೆ. ಈಗ ಒಂಚೂರು ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಬಿಡ್ತೀನಿ, ಯಾಕಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅದಕ್ಕೇ. ನೋಡಿ, ಟೊಮೆಟೊ ಇದೆಲ್ಲ ಆಯಿಲ್ ಜೊತೆಗೆ ಚೆನ್ನಾಗಿ ಮೆಲ್ಟ್ ಆಗಿದೆ ಅಲ್ವಾ. ಈ ಥರ ಆಗಿದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಮತ್ತೆ ಯಾವುದೇ ರೀತಿಯ ಇಲ್ಲಿ ಟೊಮೆಟೊ ಪೇಸ್ಟ್ ಏನು ಹಾಕ್ತಾ ಇಲ್ಲ ನಾನು. ಮತ್ತು ಅದಕ್ಕೋಸ್ಕರ ಟೊಮೆಟೊ ಮೊದಲಿಗೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ನಾವು ಆಲ್ರೆಡಿ ಕಲಸಿ ಇಟ್ಟಿದ್ದೀವಲ್ವ, ಆ ಪೀಸ್ಗಳೆಲ್ಲ ಇದಾವಲ್ವ, ಅದನ್ನು ನಾವೀಗ ಇದಕ್ಕೇ ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಇದಕ್ಕೆ ಹಾಕ್ತೀನಿ. ಈಗ ಇದನ್ನು ಹಾಕಿ ಚೆನ್ನಾಗಿ ನಾವು ಈ ಆಯಿಲಲ್ಲೇ ಸ್ವಲ್ಪ ಬೇಯಬೇಕು ಅದು. ಮತ್ತು ನೀರು ಸಡನ್ನಾಗಿ ಹಾಕಲಿಕ್ಕೆ ಹೋಗಬೇಡಿ. ಈ ಮಸಾಲೆ ಜೊತೆ ಇದನ್ನು ಆನಿಯನ್ ಮತ್ತು ಟೊಮೆಟೊ ಎಲ್ಲ ಇದೆ ಅಲ್ವಾ, ಆಯಿಲು, ಇದ್ರ ಜೊತೆ ಚೆನ್ನಾಗಿ ಅದು ಬೇಯಬೇಕು. ಮೊದಲಿಗೆ ನಾನು ಇಲ್ಲಿ ಯಾವುದೇ ಉಪ್ಪು ಹಾಕಲ್ಲ, ಯಾಕಂದರೆ ಆಲ್ರೆಡಿ ಉಪ್ಪು ಹಾಕಿ ನಾವು ಕಲಸಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಮತ್ತೆ ಉಪ್ಪು ಹಾಕೋದಿಲ್ಲ. ಈಗ ಇದನ್ನು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೀನಿ. ಒಂದು 2-3 ಸೆಕೆಂಡಷ್ಟು ಸಾಕಾಗುತ್ತೆ. ಈಗ ನೋಡಿ, ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ತುಂಬ ಹೊತ್ತೇನು ಬೇಯಿಸ್ಬೇಕಂತ ಇಲ್ಲ, ಸ್ವಲ್ಪ ಅದು ನೀರು ಬಿಡಬೇಕಲ್ವ, ಆವಾಗ ಕುದಿ ಬಂದರೆ ಸಾಕು. ನೋಡಿ, ಈಗೆಲ್ಲ ಹೇಗೆ ನೀರು ಬಿಟ್ಟಿದೆ ಅಲ್ವಾ ಅದರದ್ದು, ಅದಕ್ಕೆ ನಾನು ಹೇಳಿದ್ದು ಮೊದಲಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ಅಂತ. ನೋಡಿ, ಈಗ ನಾನು ಮಸಾಲೆ ಮಾಡಿ ಇಟ್ಕೊಂಡಿದ್ನಲ್ವ, ಆ ಮಸಾಲೆಯನ್ನು ಪೂರ್ತಿಯಾಗಿ ಇದಕ್ಕೇ ಹಾಕ್ಕೊತೀನಿ. ಈಗ ಅಷ್ಟನ್ನು ಹಾಕ್ಕೊಳ್ಳಿ, ಯಾಕಂದರೆ ಮತ್ತು ಯಾವುದೇ ಪೇಸ್ಟು ಇದಕ್ಕೆ ಹಾಕಲ್ಲ. ಇದಕ್ಕೆ ಗ್ರೀನ್ ಚಿಲ್ಲಿ ನಾನೇನು ತುಂಬ ಏನು ಹಾಕಲಿಲ್ಲ, ಒಂದು 4-5 ಹಾಕಿದ್ದೀನಿ ಅಷ್ಟೇ.
ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಯಿಲ್ ಜೊತೆಗೆ ಈ ಮಸಾಲೆ ಇದೆಲ್ಲ ಚೆನ್ನಾಗಿ ಇದಾಗಬೇಕು. ಏನಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಜಿಂಜರ್ ಗಾರ್ಲಿಕ್ಕು ಮತ್ತು ಚಿಲ್ಲಿ ಎಲ್ಲ ಹಾಕಿದ್ದೀವಲ್ವ ಅದರದ್ದು. ಈಗ ಒಂದು ಸ್ವಲ್ಪ ಹೊತ್ತಾಗಿ ಬೇಯಲಿಕ್ಕೆ ಬಿಡೋಣ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮತ್ತೆ ಸಾಲ್ಟ್ ಹಾಕ್ತೀನಿ. ಆವಾಗ ಅರ್ಧ ಸ್ಪೂನ್ ಹಾಕಿದ್ದೀನಿ, ಈಗ ಅರ್ಧ ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ಈಗ ಮಸಾಲೆ ಹಾಕಿದ್ದೀವಲ್ವ, ಆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಒಂದು 2 ಸೆಕೆಂಡಷ್ಟು ಬಿಟ್ಟರೆ ಸಾಕಾಗತ್ತೆ ಬೇಯಲಿಕ್ಕೆ. ನೋಡಿ ಈಗ ಇದು ಸ್ವಲ್ಪ ಹಸಿ ಈಗ ಕುದಿ ಬರ್ತಾ ಇದೆ ಅಲ್ವಾ, ನೋಡಿ ಎಷ್ಟು ಆಯಿಲೆಲ್ಲ ಬಿಟ್ಟಿದೆ ಅಲ್ವಾ. ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನೋಡಿ ನಾವು ಇದನ್ನು ಚೆನ್ನಾಗಿ ಇದು ನೀರಿದೆ ಅಲ್ವಾ, ನೀರು ಸ್ವಲ್ಪ ಇದಾಗಲಿ ಡ್ರೈ ಆಗಲಿಕ್ಕೆ ಬಿಡೋಣ. ಹಾಗೆ ಇದೇನು ತುಂಬ ಏನು ನೀರಿಲ್ಲ, ಯಾಕಂದರೆ ನಾವೇನು ನೀರನ್ನು ಹಾಕಿಲ್ಲ ಅಲ್ವಾ. ಮಸಾಲೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದು ಬಿಟ್ಟರೆ ಮತ್ತು ಯಾವುದೇ ರೀತಿಯ ನೀರು ಹಾಕಿಲ್ಲ ಇದಕ್ಕೆ ನಾವು. ಅದಕ್ಕೇ ಚೆನ್ನಾಗಿ ಕುದೀಲಿ. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ಇದಕ್ಕೆ ನಾನು ಚಿಕನ್ ಮಸಾಲವನ್ನು ಆ್ಯಡ್ ಮಾಡ್ತೀನಿ. ನಾನು ಇಲ್ಲಿ ಎರಡು ಸ್ಪೂನಷ್ಟು ಚಿಕನ್ ಮಸಾಲವನ್ನು ಹಾಕ್ತೀನಿ. ಈಗ ಚಿಕನ್ ಮಸಾಲ ಹಾಕಿದ್ದೀವಲ್ವ, ಇದ್ರ ಜೊತೆಗೆ ನಾವು ಯಾವುದೇ ರೀತಿಯ ಖಾರ ಹಾಕಿಲ್ಲ. ಆಗಿದ್ದರಿಂದ ನಾನು ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋರು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಖಾರ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ಲೇವರು. ಮಸಾಲೆ ಎಲ್ಲ ಕಡೆ ಚೆನ್ನಾಗಿ ತಾಗೋ ಥರ ಮಿಕ್ಸ್ ಮಾಡಿ. ನೋಡಿ ಈಗ ಏನು ಮಾಡೋಣ ಅಂದರೆ ನಾವು ಇದೆ ಅಲ್ವಾ, ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡೋಣ. ಈ ಮಸಾಲೆಗಳೆಲ್ಲ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಾಗುತ್ತೆ. ಈಗ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಈಗ ಒಳ್ಳೆ ಆಯಿಲೆಲ್ಲ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ. ಈಗ ನಾನು ಹೆಚ್ಚಿಟ್ಕೊಂಡಿದ್ದೀವಲ್ವ ಕೊತ್ತಂಬರಿ ಸೊಪ್ಪನ್ನು ಮೇಲಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಮತ್ತು ಆಯಿಲ್ ನೋಡಿ, ನಾವು ಎಷ್ಟು ಸ್ವಲ್ಪ ಆಯಿಲ್ ಹಾಕಿದ್ವಲ್ವ, ಎಷ್ಟು ಆಯಿಲ್ ಬಿಟ್ಟಿದೆ ಅದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈಗ ಒಂಚೂರು ಲಿಡ್ ಕ್ಲೋಸ್ ಮಾಡ್ತೀನಿ, ಫ್ಲೇವರ್ ಎಲ್ಲ ಚೆನ್ನಾಗಿದಾಗತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ವ ಅದಕ್ಕೆ 1-2 ಸೆಕೆಂಡ್ ಇಟ್ಟರೆ ಸಾಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ, ಆಯಿಲೆಲ್ಲ ಬಿಟ್ಟು. ನೋಡಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೇವಿ. ಚಪಾತಿ, ಅಕ್ಕಿ ರೊಟ್ಟಿಗೆ, ಪೂರಿಗೆ, ಆಮೇಲೆ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಸೂಪರಾಗಿರುತ್ತೆ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಮತ್ತು ಹಾಗೆ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಯಾಕಂದರೆ ನಿಮ್ಮದೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮ್ಗೆ ತುಂಬ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.